ಹ್ಮ್ ಈಗ ನೋಡಪ್ಪ, ನೀ ಬಕರ ಆದ್ರೆ ನಂಗೆ ಹೇಳ್ಬೇಕು. ನಂಗೆ ಗೊತ್ತಿಲ್ಲ. ಬಕರ ನಾ ಮಾಡ್ಲಿಕತ್ತಾರ, ನಾ ಬಕರ ಅದೀನಿ ನಿನ್ ಕೇಸ್ನಾಗ, ನಿನ್ ಸೈಡ್ ಅಲ್ಲ, ನಡಕ್ ಬಕರ ನಾನು ಅಂದ್ರೆ ನಂಗೆ ಹೇಳ್ಬೇಕಲ್ಲ ಅದು ಮಾತು. ಈಗ ನಾನು ನೀನು ಇಲ್ಲಿ ಬಕರ ಇಲ್ಲಿ ಬೇಸಿಕಲಿ. ಇದು ಸಿಸ್ಟಮ್ ಇದು. ಸೊ ಈಗ ನೀ ಬರ್ತಿ ಅಂದ್ರೆ ನೀ ಒಬ್ಬನೇ ಇರಂಗಿಲ್ಲ ಅಲ್ಲಿ. ಅಲ್ಲಿ ಜಗತ್ತು ಬ್ರಹ್ಮಾಂಡ ಇರ್ತದೆ ಅಲ್ಲಿಂದ. ಅಲ್ಲ ಈಗ ಮತ್ತೆ ಮಾತಾಡೋಣ, ನಾಳೆ ನಡೆದದು ಸ್ವಲ್ಪ ನಾನು ಹೊರಗಡೆ ಇದ್ದಾನೆ. ರೊಕ್ಕದ ವಿಷಯ ಏನ್ ಸುದ್ದಿ ನಿಮ್ ಸೈಡ್ಲಿಂದ? ಇದು ಕಳಿಸಿಲ್ಲ, ನೋಟಿಸ್ ಕಳಿಸಿಲ್ಲ. ಅದು ಕೆಲ್ಸ ಅದು ಏನದಲ್ಲ ನೋಟಿಸ್. ನೀನೇನಂದಿ 3 lakhs 6 lakhs ಓಕೆ ಅಂತ ನಿನ್ಲಿಂದ. ಅದು ಓಕೆ ಆಯ್ತು ಆಕ್ಚುಲಿ. ಬಟ್ ನನಗೆ ಒಂದು ಕನ್ಫರ್ಮೇಶನ್ ಬೇಕಾಗಿತ್ತು ನಂಗೆ. ಲೀಗಲ್ ಪೇಪರು ಪ್ಲಸ್ ಡೇಟ್ ಯಾವ ತಾರೀಕಿಗೆ ಅಂತ ಹೇಳಿ. ಲೀಗಲ್ ನೋಟಿಸ್ ಕಳಿಸಿಲ್ಲ, ಲೀಗಲ್ ನೋಟಿಸ್ ಇಂದಾನೆ ಮಾಡ್ಕೊಂಡ್ಬಿಡು. ಅದೇನ್ ಆಗೋದಾಗಿದೆ ಆಗ್ಲಿ ಅಲ್ಲೇ. ಅದು ಈಗ ಅವ್ರು ನನಗ 50,000 ರೂಪಾಯಿ ಕೇಳಿಗತ್ತಾರ. ಕೊಡು ಮತ್ತೆ. ಅದಕ್ಕೆ ನಾ ಲೋಕಾಯುಕ್ತ ಹಿಡ್ತೀನ, ನಾ 50,000 ರೂಪಾಯಿ ಕೊಡ್ಬೇಕಂತೀನ. ಗೊತ್ತಿಲ್ಲ ಅವ್ರಿಗೆ ಹೇಳಂಗಾರ ಲೀಗಲ್ ನೋಟಿಸ್ ನಿಮ್ದೇನ್ ಬೇಡ, ನಾವೆಲ್ಲ ಇಬ್ರು ಮಾತಾಡ್ಕೊಂಡು. ಅಲ್ಲ ನೀ ಏನಂದಿ 1.5 months ನೀ ಅಂದಿ ಮಾತ್ ಪ್ರಕಾರ ಥಿಂಕ್ ಮಾಡಿದ್ರ. ಅಲ್ಲಿ ನಡಕ್ ಏನ್ ಗೇಮ್ ಅದಲ್ಲ ಅದ್ ನನಗೆ ಹೇಳ್ಬೇಕು, ಕ್ಲಾರಿಟಿ ಕರೆಕ್ಟ್ ಆಗಿ. ಅಂದ್ರ ನನ್ ಪೈಕಿ ಅಂತ ಆಗ್ತೀನಿ. ನೀ ಬರೇ ಹಿಂಗ ಮಾಡಕ್ ಹೋಗುದು, ಜಗತ್ನ ಹಿಂಗ್ ಮಾಡಕ್ ಕೂತ್ರ ನೀನು ಬೆಳಂಗಿಲ್ಲ. ಅವ್ರಿಗೆ ಒಂದ್ ಕೆಲಸ ಮಾಡಿ, ಇವಾಗ ಏನ್ ಮಾಡ ಅವ್ರಿಗೆ, ಅವ್ರ ಪ್ರೀತಿ ಶರ್ಮಾ ಅವ್ರಿಗೆ ಬಿಡ, ನಿಮ್ ಲೀಗಲ್ ನೋಟಿಸ್ ಏನ್ ಬೇಕಾಗಿಲ್ಲ ನನಗೆ, ನಾವಿಬ್ರು ಮಾತಾಡ್ಕೊಂಡು ಕ್ಲೋಸ್ ಮಾಡ್ದೇವ ಅಂತ ಎಷ್ಟು ಹೇಳ್ಬಿಡು. ನಾನು ಸ್ವಲ್ಪ ಬಿಜಿ ಇದ್ದೇನೆ ಇವಾಗ, ಮತ್ತೆ ಮಾತಾಡ್ತೇನೆ ನಿನಗೆ. ಅಲ್ಪ ನೀ ನಿನ್ ಜೋಡಿ ಮಾತಾಡೋದ ಅಂತಂದ್ರ ನೀ ಮತ್ ಯಾವಾಗ ಡೇಟ್ ಕೊಡೋ ನೀ? ಅಂದ್ರೆ ನೀ ಅಂದ್ರ ನಿಮ್ ಮಂದಿ. ಅದೇ ನಾನು ಮಾತಾಡ್ತೇನೆ, ಫೋನ್ನಾಗ ಮಾತಾಡ್ತೇನೆ ನಿನ್ನ. ಯಾವಾಗ ಮಾತಾಡ್ತಿರೋದು? ನಾಳೆ ಮಾತಾಡ್ತೇನೆ, ನಾಳೆ ಈವ್ನಿಂಗ್. ಅದೇನ್ ಮತ್ತೆ 10 ವರ್ಷ ತನಕ ಹೋಗ್ಬೇಕಂತದ ಏನ್? ಇಲ್ಲ 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 ಏನ್ 10 ವರ್ಷ ಗಟ್ಲೆ ಏನಿಲ್ಲ. ನಾಳೆ ಮಾತಾಡ್ತೇನೆ ಈವ್ನಿಂಗ್. ಆಫ್ಟರ್ 7 o'clock ಮಾತಾಡ್ತೇನೆ ನಾನು. ನನಗ್ ಗೊತ್ತಿದ್ದವ್ರ ಕಾಂಟ್ಯಾಕ್ಟ್ಸ್ ಬೇಕು. ಅದು ಹಳ್ಳ ಹಿಡಿಸ್ಲಿಕ್ ಬಂದ್ರ ನೀ ಹಳ್ಳ ಹಿಡಿಸ್ಲಿಕತ್ತೆ ಅಂದ್ರೆ ನೀನು ಹೇಳ್ಬೇಕು ನಂಗ, ನೋಡಪ್ಪ ಹಿಂಗ್ ಹಳ್ಳ ಹಿಡಿಸ್ಲಿಕತ್ತೀನಿ ಅಂತ ಹೇಳಿ, ಎದಕ್ಕ ಎಂತು ಅಂತ ಹೇಳಿ ಹೇಳ್ಬೇಕದು. ಸರಿ, ಅದೇ ನಾಳೆ ಈವ್ನಿಂಗ್ ಮಾತಾಡ್ತೇನೆ ನಾನು. ಗೊತ್ತಿಲ್ಲ ಗೊತ್ತಾದ ಪಾಯಿಂಟ್ ಅಲ್ಲ. ಈಗ ಬೇಡ, ಈಗ ಮಾತಾಡೋದ್ ಬೇಡ. ಅವ್ರಿಗೆ ಫಸ್ಟ್ ಪ್ರೀತಿ ಶರ್ಮಾ ಅವ್ರಿಗೆ ಹೇಳ, ನಂಗೆ ಲೀಗಲ್ ನೋಟಿಸ್ ಏನ್ ಬೇಡ ಅಂತ ಹೇಳಿ. ಏನು ಹೇಳಂಗಿಲ್ಲ. ಈಗ ಫಸ್ಟ್ ನಿನ್ ಸೈಡ್ಲಿಂದ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನನಗ್ ಬೇಕು. ಈಗ ನಡಕಿನ ಹಾಕಿ ಅಮ್ಮ ನಿನ್ಲಿಂದ 3 lakhs 6 lakhs ಅಂತಾಳ, ಪ್ರೀತಿ ಶರ್ಮಾ ಅವ್ರಲಿಂದ 10 ಲಕ್ಷ ಅಂತಾರ. ನನಗ ಅದು ಮುಖ್ಯ ಅಲ್ಲ. ಮುಖ್ಯ ಏನಂತಂದ್ರ ಫಸ್ಟ್ ಕಾಂಟ್ಯಾಕ್ಟ್ಸ್ ನಮಗ್ ಗೊತ್ತಿದ್ದವರು ಕರೆಕ್ಟ್ ಆಗಿ ನನ್ ಜೋಡಿ ವ್ಯವಹಾರ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಗೊತ್ತಿಲ್ಲ, ರೊಕ್ಕ ಅಲ್ಲ. ರೊಕ್ಕ ಏನೂ ಇಂಪಾರ್ಟೆಂಟ್ ಹಂಗಂತೇಳಿ ರೊಕ್ಕ ಬಿಡ್ಬೇಕಂತಲ್ಲ. ಅದು ನೀ ತಿಳ್ಕೋತಿ ಕರೆಕ್ಟ್ ಆಗಿ. ಈವ್ನಿಂಗ್ ಅಂದ್ರೆ ಯಾವಾಗ ಮಾಡ್ತಿ ಕರೆಕ್ಟ್ ಆಗಿ ಹೇಳಂಗ. ನಂಗೆ 7:30 ಕಾಲ್ ಮಾಡ್ತೀನಿ ನಾಳೆ. 7:30 ಕಾಲ್ ಮಾಡ್ತಿ? ಹೌದು. ಆಕಿನ್ ರೋಲ್ ಏನು, ನಿನ್ ರೋಲ್ ಏನು, ಕರೆಕ್ಟ್ ಆಗಿ ನನಗೆ ಇನ್ಫಾರ್ಮೇಶನ್ ಕ್ಲಾರಿಟಿ ಬೇಕು ನಂಗೆ. ರೊಕ್ಕ ಆಮೇಲೆ ಅದು ಬ್ಯಾರಲ್ಲಿಂದ ತಿಳ್ಕೊ ಬದ್ಲಿ ನಿನ್ಲಿಂದ ತಿಳ್ಕೊತೀನಿ ಅಂತಿನ. ಯಾಕಂದ್ರೆ ಲೋಕಾಯುಕ್ತದವ್ರು ಕೇಸ್ ಅವ್ರು ಮಾಡಿದ್ರೆ ಅವ್ರು ಬೆಂಡ್ ಹತ್ತಾರ ಅಲ್ಲಿ. ಸರಿ ಸರಿ, ಆಯ್ತು. ಗೊತ್ತಿಲ್ಲ ಅಲ್ಲಿ ಪಾಲಿಟಿಕ್ಸ್ ಇಂಟರ್ನಲ್ ಹೆಂಗ್ ಬರ್ತಾವ ನಿನಗ್ ಗೊತ್ತದ, ಜಗತ್ ಹೆಂಗದ ಅಂತೇಳಿ. 2 ಲಕ್ಷ ಇದ್ರು ಬಿಡಂಗಿಲ್ಲ ಅವ್ರ ಅಪೋಸಿಟ್ ಪಾರ್ಟಿ ಕೆತ್ತಬೇಕಂದ್ರ. ಹೌದೌದು. ಸೊ ಇವೆಲ್ಲ ಮ್ಯಾಟರ್ ಆಗ್ತಾವ. ಅದಕ್ಕ ಕರೆಕ್ಟ್ ಆಗಿ ಕ್ಲಾರಿಟಿ. ಮತ್ತ ಅದು CBI ತನಕ ಹೋತಂದ್ರ ಅವ್ರು ಬರೋರು ಮತ್ ಬೇರೆ ಬರ್ತಾರಲ್ಲಿ ಮತ್ತೆ. ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡಂತ ಅದಕ್ಕೆ ಕೇಳಿರ್ತೀನ. ಈಗ ಅಕ್ಕಿ ನಡಕಿನಕ್ಕಿ ನಿನ್ ಹೆಸರು ತಗೊಂಡ್ ನಿನ್ ಜೋಡಿ ಮಾತಾಡಂತಾಳ, ನಿನ್ ಬಿಟ್ರೆ ಅವ್ರಿಗೆ ಮಾತಾಡಂತಾಳ. ಹಿಂಗ್ ಮಾತಾಡೋಕೆ ಕೂತ್ರೆ ಕೆಲ್ಸ ಹಂಗಿಲ್ಲ. ಸರಿ ಆಯ್ತು. 7:30 ತನಕ ಅಂತಂದ್ರ ಕರೆಕ್ಟ್ ಕ್ಲಾರಿಟಿ ಏನು ನಿನ್ ಪಿಕ್ಚರ್ ಏನು ಅದ್ ಡಿಸ್ಕಸ್ ಮಾಡಿ ಕರೆಕ್ಟ್ ಹೇಳ ನಂಗೆ ಒಟ್ಟ. ಸರಿ ನಾಳೆ 7:30 ಕಾಲ್ ಮಾಡ್ತೇನೆ. ಇಲ್ಲಿ ನೀನು ಬಕ್ರ, ನಾ ಬಕ್ರ, ಪ್ರೀತಿ ಶರ್ಮಾ ಬಕ್ರ, ಅವ್ರ ಬಕ್ರ, ಇವ್ರ ಬಕ್ರ ಬೇಕಾಗಿಲ್ಲ ನಂಗೆ. ಕರೆಕ್ಟ್ ಆಗಿ ಕೆಲ್ಸ ಆಗ್ಬೇಕು ಅಷ್ಟೇ ಇಲ್ಲೇಂದೇನು. ಸರಿ ಆಯ್ತು. ಓಕೆ, ಇವತ್ತ 7:30 ಕಾಲ್ ಮಾಡು, ವೇಟ್ ಮಾಡ್ತಿರ್ತೇನೆ ನಾ. ಏನಂತ ಕ್ಲಾರಿಟಿ ಕೊಡ ಕರೆಕ್ಟ್ ಆಗಿ. ಓಕೆ ಫೈನ್.